ನೋಡ್ರಲ್ಲ ನಿಮ್ ಜೊತೆ ಟೂ ನಾನು ಎಷ್ಟ್ ದಿನದಿಂದ ಕಿಕ್ ಕೊಡ್ರು ಅಂತ ಕೇಳಿದ್ರೆ ಲುಕ್ ಕೊಡ್ತಾ ಇದೀರಾ. ನಾನ್ ಹೇಳ್ದಂಗ್ ಕೇಳ್ರು ಅಂದ್ರೆ ನೀವ್ ಹೇಳ್ದಂಗ್ ನಾನ್ ಕೇಳ್ಬೇಕಾ? ಮಾಡ್ತೀನಿರಿ. ಹಾಯ್, ಕಿಕ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೇರವಾಗಿ ಹೇಳಬೇಕೆಂದರೆ ಕಿಕ್ ಮಾಡಿಸಿಕೊಳ್ಳುವುದು ಸರಿಯಾದದ್ದು ಅಲ್ಲ ಮತ್ತು ಅದು ಸೀರಿಯಸ್ ಆಗಿ ಗಾಯ ಮಾಡಬಹುದು. ಇದರಿಂದ ದೂರ ಇರುವುದೇ ಬೆಸ್ಟ್. ಅಯ್ಯೋ ನಿನ್ ನನಗ್ ಬೇಕಾಗಿರೋದು ಹೇಳು ಅಂದ್ರೆ ಏನೇನೋ ಹೇಳ್ತಾ ಇದೆ. ನನಗ್ ಬೇಕಾಗಿರೋದು ಯಾರು ಕೊಡ್ಬೇಡಿ. ಇದ್ಯಾಕ್ ಚಿಕ್ಕ ಯಜಮಾನ್ರೆ, ಮಗುನ ಕಳ್ಕೊಂಡಿರೋ ತಾಯಿ ತರ ಚಡ್ಪಡಿಸ್ತಾ ಇದ್ದೀರಾ? ಹೌದ್ರಿ, ನನಗ್ 4 ಜನ ಮಕ್ಳು. ಚಿತ್ರದುರ್ಗಕ್ಕೆ ಚಿತ್ರ ಬಿಡ್ಸೋದಿಕ್ಕೆ ಅಂತ ಹೋಗಿದ್ದಾರೆ, ಇನ್ನು ಬಂದಿಲ್ಲ. ನನ್ ಟೆನ್ಷನ್ ನನಗೆ, ಇವ್ರ ಕಾಮಿಡಿ ಇವ್ರಿಗೆ. ಚಿಕ್ಕ ಯಜಮಾನ್ರೆ, ಎಷ್ಟೇ ಕಷ್ಟ ಬಂದ್ರು ನಗು ನಗುತ್ತಾ ನಲಿ ನಲಿ ಅಂತ ಅಣ್ಣವ್ರು ಹೇಳಿದನ್ನ ಕೇಳಿಲ್ವಾ? ನಾವು ಆ ಹಾಡನ್ನೇ ಕೇಳಿ ಬೆಳ್ದಿರೋದು. ಇವಾಗ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳ್ಬಿಡಿ ಪ್ಲೀಸ್. ಯಾಕೆ ಚಿಕ್ಕ ಯಜಮಾನ್ರೆ, ನಾನು ಈ ರೂಮ್ಗೆ ಬರೋ ಹಾಗಿಲ್ವಾ? ರೀ, ನಾನೆಲ್ರಿ ಈ ರೂಮಿಗೆ ಬರ್ಬೇಡಿ ಅಂತ ಹೇಳ್ದೆ. ಇದ್ ನಿಮಗೂ ರೂಮ್ ಅಲ್ವೇನ್ರಿ? ನೀವಿಲ್ಲಕ್ ಬಂದಾದ್ರೂ ಬನ್ನಿ, ಬಿಟ್ಟಾದ್ರೂ ಬಿಡಿ. ಇವಾಗ ಬಂದಿದ್ದೀರಾ ಅಂದ್ರೆ ಯಾಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ನೋಡಿ, ನಾನು ನಿಮ್ ಹೆಂಡತಿ ಅಲ್ದೆ ಹೋದ್ರು ನೀವು ನನ್ ಹೆಂಡತಿ ತರ ಅಂತ ಹೇಳ್ತಾ ಇರ್ತೀರಾ ಅಲ್ವಾ? ಸಾರಿ ಫಾರ್ ದ ಕನ್ಫ್ಯೂಷನ್. ಅದನ್ನ ನಾನ್ ಹೇಳೋದಲ್ಲ, ನೀವ್ ಹೇಳ್ಸೋದು. ಹಾ, ಆಯ್ತಾಯ್ತು, ನಾನೇ ಹೇಳೋದು. ಆದ್ರೆ ನೀವೊಂಥರ ಕಲ್ ಬಂಡೆ ತಲೆ ಮೇಲೆ ಬಿದ್ದೋರ್ ತರ ಕೂತ್ಕೊಂಡ್ರೆ ನನಗ್ ಬೇಜಾರಾಗೋದಿಲ್ವಾ? ನಿಮ್ ಕಷ್ಟನೇ ನನ್ ಕಷ್ಟ ಅಲ್ವಾ? ಯಾಕೆ ಹಾಗೆ ಸುತ್ತಮುತ್ತ ಎಲ್ಲ ನೋಡ್ತಿದ್ದೀರಾ? ಅಲ್ಲ, ನನ್ ರೂಮಿಗೆ ಬಂದಿರೋದು ನೀವೇನಾ ಅಥವಾ ನಿಮ್ ರೂಪದಲ್ಲಿ ಬೇರೆ ಇನ್ಯಾರಾದ್ರೂನಾ? ಯಾಕೆ ಹೇಳ್ತಿದೀನಿ ಅಂದ್ರೆ, ಈ ರಾತ್ರಿ ಆದ್ರೆ ಈ ರೂಮಿಗೆ ಬರ್ತಿದ್ದಾಗೆ ಚಾಪೆ ಹಾಸ್ಕೊಂಡು ನಿಮ್ ಪಾಡಿಗೆ ನಿಮ್ ತಲ್ದಿಮ್ ಬಿಸಾಕೊಂಡು ಮಲ್ಕೊಬಿಡ್ತಿದ್ರೆ, ಈಗೇನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ? ನನ್ ಕೈಯಲ್ಲಿ ನಂಬಕ್ ಆಗ್ತಿಲ್ಲ, ಅದಕ್ಕೆ. ನೀವ್ ನಂಬ್ಲಿ ಅಂತ ನಾನೇನ್ ಹೀಗೆಲ್ಲ ಮಾಡ್ತಿಲ್ಲ. ಅಲ್ಲ, ನಿಮ್ಗೇನಾಗಿದೆ? ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಅಂತ ಹೇಳಿರಿ? ನೋಡ್ರಿ ನೋಡ್ರಿ, ಇವ್ರನ್ನ ಟೂ ಬಿಟ್ಬಿಟ್ಟು ಲುಕ್ ಕೊಡ್ತೀಯಾರೆ ನನ್ಗೆ. 2 ದಿನ ಆಯ್ತು ರೀ ಎಣ್ಣೆ ಹೊಡೆದು. ಆ ಎಣ್ಣೆ ಹೊಡೆದ್ರು ಕಿಕ್ ಬರ್ತಿಲ್ಲ ಅಂತ ಒದ್ದಾಡ್ತಾ ಇದೀನ್ರಿ. ಎಷ್ಟು ಅಂತ ಹೇಳಿ? ನೋಡ್ರಿ, ನನಗೆ ಎಣ್ಣೆ ಕುಡಿಬೇಕು. ಎಣ್ಣೆ ಕುಡಿದ್ರೆ ನಶೆ ಏರ್ಬೇಕು. ಆ ನಶೆಯಿಂದ ಎಲ್ಲಾ ಮರ್ತು ಬಿಡ್ಬೇಕು. ಇದೇ ನನ್ನ ಅಜೆಂಡಾ. ಎಣ್ಣೆ ಹೊಡಿತಾ ಇದೀನಿ, ನಶೆ ಏರ್ತಾ ಇಲ್ಲ. ಚಿಕ್ಕ ಯಜಮಾನ್ರೆ, ಇಷ್ಟಕ್ಕೆಲ್ಲ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಲ್ಲ, ಅವುಗಳು ನಿಮ್ ಜೊತೆ ಹಾಗೆಲ್ಲ ನಡ್ಕೋತಿದ್ದಾವೆ ಅಂದ್ರೆ ಅವಕ್ಕೆ ನಿಮ್ ಸ್ನೇಹ ಬೇಡ ಅಂತ ಅರ್ಥ. ಹಾಗಿರುವಾಗ ನೀವೇನಕ್ಕೆ ಅದ್ರ ಸವಾಸಕ್ಕೆ ಹೋಗ್ತೀರಾ? ದೂರ ಇದ್ಬಿಡಿ. ದೂರ ಇದ್ಬಿಡಿ ಅಂದ್ರೆ ದೂರ ಇದ್ಬಿಡೋದಕ್ಕೆ ಅಷ್ಟು ಸುಲಭ ಅಲ್ಲ ರೀ. ನಂದು ಇವ್ರದ್ದು ರಕ್ತ ಸಂಬಂಧ ಇಲ್ದೇ ಇರ್ಬೋದು, ಆದ್ರೆ ನನ್ನ ರಕ್ತದ ಕಣ ಕಣದಲ್ಲೂ ಇವರೇ ತುಂಬಿದ್ದಾರೆ. ಇಷ್ಟು ದಿನ ಚೆನ್ನಾಗಿ ಬೆರೆತ್ಬಿಟ್ಟು ಇವಾಗ ಬೆರೆಯಲ್ಲ ಅಂದ್ರೆ ಕಷ್ಟ ಆಗಲ್ವಾ? ಈ ನನ್ನ ಕಷ್ಟಕ್ಕೆ ಯಾರನ್ನಾದ್ರೂ ಇಟ್ಕೊಂಡು ಹೊಡಿಬೇಕು ಅನ್ಸುತ್ತೆ. ಅದೆಲ್ಲ ಆಗ್ಬಾರ್ದು ಅಂದ್ರೆ ನಾನು ಕುಡಿಬೇಕು, ಆ ಕಿಕ್ಕಲ್ಲಿ ಮರಿಬೇಕು. ಚಿಕ್ಕ ಯಜಮಾನ್ರೆ, ಇದನ್ನ ಕುಡ್ದೆ ಮಾತ್ರ ನಶೆ ಸಿಗತ್ತೆ ಅಂತ ಯಾರು ಹೇಳಿದ್ರು? ಹಾಲ್ ಕುಡಿದ್ರು ನಶೆ ಸಿಗತ್ತೆ. ತಗೊಳ್ಳಿ, ಇದನ್ನ ಕುಡೀರಿ. ಹೇಳು ರೇಣುಕಾ. ಮೇಡಮ್, ಒಂದ್ ಗುಡ್ ನ್ಯೂಸ್. ನೀವ್ ಕೊಟ್ಟಿರೋದನ್ನ ತಾರ ಕುಡಿಯೋ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟೆ.